ನೋಡೋಣ ಅಂತ ಬಂದಿದ್ವಿ. ಬನ್ನಿ ಟಿಪ್ಪು ವಿನಾಶನ ಕೋಟೆ ನೋಡೋಣ. ಇದು ಸುಮಾರು ಗತಕಾಲದ ಕ್ರಿಸ್ತಪೂರ್ವ ಯಾವನ್ನು ಗೊತ್ತು, ಅವೆಲ್ಲ ಟಿಪ್ಪು ಎಲ್ಲ ಗೊತ್ತಿದ್ರು ಆ ಟೈಮಲ್ಲಿ ಕಟ್ಟಿಸಿದಂಥ ಕೋಟೆ. ಈ ಡೋರ್ಗಳು ನೋಡಿ, ಇವತ್ತಿನ ಕಾಲದಲ್ಲಿ ಈ ಮರಗಳೆಲ್ಲ ಸಿಗುತ್ತೆ ಗೊತ್ತಿಲ್ಲ ಏನಾ. ಪ್ರತಿಯೊಂದು ಕಲ್ಲು ಕೂಡ ಟಿಪ್ಪುನ ಹೆಸರು ಹೇಳ್ತದೆ. ಇದು ಅವ್ರು ಕೂಡ ಮಾಡಿಫಿಕೇಶನ್ ಮಾಡೋದಲ್ಲ. ಟಿಪ್ಪು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇದ್ರ ಬಗ್ಗೆ ನಮ್ದೇನು ಅಭಿಪ್ರಾಯ ಇಲ್ಲ. ನೀನು ಯಾಕೆ ಕೊಡ್ತಾ ಇದ್ದ ಅಭಿಪ್ರಾಯ ಇಲ್ಲ? ಈ ಕದ ಗೋಡೆ ಈ ರೋಡು ಇಲ್ಲೇ ಹೇಳ್ತವೆ ಟಿಪ್ಪುವಿನ ಹೆಸರು, ಐದೊಳ್ಳೆ ಹೆಸರು. ಇವಾಗ ನಾವು ಬಂದಿದ್ದೀವಿ ನಾವು ಮಾಡಿ ಪುಣ್ಯ ಟಿಪ್ಪು ಮಾಡಿ ಪುಣ್ಯ ನಾವು ಕಾಲೇಜ್ ನಿಂತಿದ್ದೀವಿ ಇವತ್ತು. ಇದು ಶ್ರೀರಂಗಪಟ್ಟಣ ಕೋಟೆಯಲ್ಲಿ ಇವೆಲ್ಲ ಬಂದು ಜೈಲುಗಳು. ಸೊ ಆಗಿನ ಕಾಲದಲ್ಲಿ ಕೈದಿಗಳನ್ನ ಕೂಡಾಕ್ತಿದ್ದಂಥ ಜೈಲು. ಬಟ್ ಈ ಕೋಟೆ ವಿಶೇಷತೆ ಅಥವಾ ಇದರ ಏನು ದುರಾದೃಷ್ಟ ಗೊತ್ತಿಲ್ಲ, ಇಷ್ಟು ಮಳೆ ಹೋಯ್ತು ಒಂಚೂರು ಹಸಿರಿಲ್ಲ. ಸೊ ಇಲ್ಲೇನು ಕಾಣ್ತೈತೆ, ಇದು ಬಂದು ಯಾರಾದರೂ ಶತ್ರುಗಳು ಬಂದರೆ ಮೇಲ್ಗಡೆಯಿಂದ ಏನಾ ತೆಗಿತೀನಿ. ಇದು ಮೇಲ್ಗಡೆಯಿಂದ ಪಿರಂಗಿ ಹಾರಿಸೋಂಥ ಜಾಗ. ಕಷ್ಟಪಟ್ಟು ಹತ್ತಬೇಕು. ಇಲ್ಲಿರೋ ಪಿರಂಗಿ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ. ಒಂದು ಸಲ ಹೋಗಿ ಲೈವಾಗೆ ನೋಡೋಣ. ಇದೆಲ್ಲ ಆಗಿನ ಕಾಲದಲ್ಲಿ ಕಟ್ಟಬೇಕಾದ್ರೆ ಎಷ್ಟೊಂದು ಶ್ರಮ ವಹಿಸಿದ್ರು. ಇದು ಒರಿಜಿನಲ್ ಪಿರಂಗಿನ ಇಲ್ಲ, ಇದು ಫೈಬರ್ದು. ಬಟ್ ಹಿಂಗೆಲ್ಲ ಇತ್ತು ನೋಡಿ, ಒಂದೊಂದು ಕಡೆ ಇಟ್ಟಿದ್ದಾರೆ. ಸೊ ಶತ್ರುಗಳು ಬಂದಂಥ ಸಂದರ್ಭದಲ್ಲಿ ಈ ಪಿರಂಗಿ ಮುಖಾಂತರ ಹಾರಿಸ್ತಾಯಿದ್ರು.